ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನ. ಪರಮಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳನ್ನು ಸ್ಮರಣೆ ಮಾಡುತ್ತಾ, ನಮ್ಮ ಸಂಸ್ಥೆಯ ಕುಲಪತಿಗಳಾದಂಥ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಾನು ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದಂಥ ಒಬ್ಬ ವಿದ್ಯಾರ್ಥಿ. ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ನಾನು ಚಿಕ್ಕ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬಂದು ನನ್ನ ತಂದೆಯವರು ವಿದ್ಯಾಪೀಠಕ್ಕೆ ಸೇರಿಸುವಾಗ ಪೂಜ್ಯ ಹೈವದನ ಪುರಾಣಿಕಾಚಾರ್ಯರು, ಆಗಿನ ಪ್ರಾಂಶುಪಾಲರು, ಅವರ ಆಡಳಿತದಲ್ಲಿ, ದಕ್ಷವಾದ ಆಡಳಿತದಲ್ಲಿ ನಾವು ವಿದ್ಯಾಪೀಠದಲ್ಲಿ ಅಧ್ಯಯನಕ್ಕೆ ಅಂತ ಸೇರಿದೆ. ನಮಗೆ ನಿಜವಾಗಲೂ ವಿದ್ಯಾಪೀಠಕ್ಕೆ ಬರುವಾಗ ಖಂಡಿತವಾಗಿಯೂ ಕೂಡ ನಾವು ಶಾಸ್ತ್ರ ಓದಬೇಕು ಅನ್ನುವ ಉದ್ದೇಶ ಇಟ್ಟುಕೊಂಡು ಬಂದದ್ದಲ್ಲ, ಏನೋ ಸಾಧನೆ ಮಾಡಬೇಕು ಅಂತಲ್ಲ. ಆದರೆ ಕೇವಲ ನಮ್ಮ ಮನೆಗಳಲ್ಲಿ ಬಡತನ, ಅದಕ್ಕೆ ನಮ್ಮ ತಂದೆಯವರು ನೋಡ್ಕೊಳ್ಳೋದು ಕಷ್ಟ, ವಿದ್ಯಾಪೀಠದಲ್ಲಾದರೂ ಓದಲಿ ಅನ್ನುವ ಒಂದು ಕಾರಣದಿಂದಾಗಿ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಪಾದದಲ್ಲಿ ತಂದು ನನ್ನನ್ನು ಹಾಕಿದರು. ಬೆಂಗಳೂರಿನ ವಿದ್ಯಾಪೀಠ. ನಾನು ಹೋಗುವಾಗ ಏನೂ ಗೊತ್ತಿಲ್ಲದ ಒಂದು ಸ್ಥಿತಿ ನನ್ನದ್ದು. ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋದಾಗ ಅಲ್ಲಿ ವಾತಾವರಣವೇ ಒಂದು ನಿಷ್ಕಲ್ಮಶವಾದಂಥ ವಾತಾವರಣ. ಜೊತೆಗೆ ವಿದ್ಯಾಪೀಠದಲ್ಲಿ ಓದುವಾಗ ಅಧ್ಯಯನಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು. ಯಾರೋ ಒಬ್ಬ ಇವನು ಅಂಥ ವಂಶದವನು ಹಾಗೆ ಹೀಗೆ ಅಂತ ನೋಡೋದಲ್ಲ. ಮತ್ತೇನು ಅಂದರೆ, ಇವನು ಅಧ್ಯಯನ ಮಾಡ್ತಾನ, ಇವನಿಗೆ ಒಳ್ಳೆ ರೀತಿಯಲ್ಲಿ ಹೇಳಿಕೊಡಬೇಕು ಅಂತ ಅಧ್ಯಯನಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಪಕ್ಷಪಾತಿಗಳು ಅಲ್ಲಿ ಹೆಚ್ಚು ಕಾಣಿಸ್ತಾರೆ. ಹಾಗೆ ಅದರಲ್ಲಿ ಅಗ್ರಗಣ್ಯರು ನಮ್ಮ ಗುರುಗಳು ಪೇಜಾವರ ಶ್ರೀಪಾದಂಗಳವರು. ಅವರ ಗರಡಿಯಲ್ಲಿ ವಿದ್ಯಾಪೀಠದ ಅಧ್ಯಯನ ನಮ್ಮದ್ದು. ನಮ್ಮ ಅಧ್ಯಯನದ ಕಾಲದಲ್ಲಿ ನಮಗೆ ವಿದ್ಯಾಪೀಠದಲ್ಲಿ ನಮ್ಮ ಗುರುಗಳೆಲ್ಲರೂ ಕೂಡ ಮಾಡಿದ ಪಾಠಗಳು ಇವತ್ತಿಗೂ ಕೂಡ ನನ್ನನ್ನು ನಮ್ಮ ಗುರುಗಳಾದಂಥ ವೆಂಕಟೇಶ್ ಬಾಯರಿ ಆಚಾರ್ಯರು, ಸತ್ಯನಾರಾಯಣ ಆಚಾರ್ಯರು, ಹರಿ ಆಚಾರ್ಯರು, ದೇಶಪಾಂಡೆ ಆಚಾರ್ಯರು, ಹೀಗೆ ಅನೇಕ ಅಧ್ಯಾಪಕರು ನಮಗೆಲ್ಲ ಪಾಠವನ್ನು ಮಾಡಿದ್ದಾರೆ. ಅಂಥವರ ಪಾಠಗಳನ್ನು ಕೇಳ್ತಾ ಎಷ್ಟೋ ಸರ್ತಿ ನಮಗೆ ನಮ್ಮ ಗುರುಗಳದ್ದು ಒಬ್ಬೊಬ್ಬರದ್ದು ಕೂಡ ಪಾಠಗಳನ್ನು ಕೇಳುವಾಗ ಅಯ್ಯೋ ನಮ್ಮ ಪಾಠ ಯಾಕಾದರೂ ಮುಗೀತಪ್ಪ ಅಂತ ಅನ್ನಿಸ್ತಾ ಇತ್ತು. ಅಂಥ ಒಂದು ಒಳ್ಳೆಯ ವಾತಾವರಣ, ಹೊಟ್ಟೆ ತುಂಬ ಊಟ, ಯಾವ ರೀತಿಯ ಚಿಂತೆ ಇಲ್ಲ, ಅಧ್ಯಯನಕ್ಕೆ ಏನು ಬೇಕೋ ಅದರ ವ್ಯವಸ್ಥೆ ಅನ್ನುವಂಥದ್ದು. ಇದನ್ನು ನೋಡಿ ಬೆಳೆದಂಥವರು. ಬೆಳೆದ ನಂತರ ನಮಗೆ, ನಾನು ವಿದ್ಯಾಪೀಠದಲ್ಲೇ ಅಧ್ಯಯನ ಮಾಡಿ 2008ರಲ್ಲಿ ಅಧ್ಯಯನ ಮುಗಿದ್ರೆ ನಮ್ಮದು 2009ರಲ್ಲಿ ನಮಗೆ ಚೆನ್ನೈ ನಗರದಲ್ಲಿ ಸುಧಾಮಂಗಳವನ್ನು ಮಾಡ್ತಾರೆ ಪೂಜ್ಯ ಪೇಜಾವರ ವಿಶ್ವೇಶತೀರ್ಥರು. ಅದಾದ ನಂತರ ಕೂಡಲೇ ನನ್ನನ್ನು ವಿದ್ಯಾಪೀಠದಲ್ಲೇನೆ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ಅಲ್ಲಿ ರಿಸರ್ಚಿಗೆ ಅಂತ ನನ್ನನ್ನು ಅಲ್ಲಿ ಆಯ್ಕೆ ಮಾಡಿ ಅಲ್ಲಿಯ ಅನೇಕ ಗ್ರಂಥಗಳಿಗೆ ಬೇಕಾದಂಥ ಕೆಲಸಗಳನ್ನು ನಾವಲ್ಲಿ ಮಾಡುವಂಥ ಒಂದು ಕಾಲ ಬಂತು. ನಂತರದ ದಿನಗಳಲ್ಲಿ ಅಲ್ಲಿಯ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಪಾಠಕ್ಕೆ ಬೇಕು ಅಂತ ತೆಗೆದುಕೊಂಡು ಸುಮಾರು 8 ವರ್ಷಗಳ ಕಾಲ ವಿದ್ಯಾಪೀಠದಲ್ಲೇನೆ ಪಾಠಗಳನ್ನು ಮಾಡಿದ್ದೇನೆ. 8 ವರ್ಷ ಆದ ನಂತರ ಶ್ರೀಪಾದಂಗಳವರು ನನಗೆ ವಿಶೇಷವಾದ ಜವಾಬ್ದಾರಿಗಳನ್ನು ಕೊಟ್ಟು ನ್ಯೂ ಡೆಲ್ಲಿ ಅಂದರೆ ದೆಹಲಿಗೆ ಕಳಿಸಿಕೊಡ್ತಾರೆ. ಅಲ್ಲಿಯ ಸಂಶೋಧನಾ ಮಂದಿರಕ್ಕೆ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಅಂತ ನನ್ನನ್ನು ಕಳಿಸಿಕೊಟ್ರು. ನಂತರ ಅದು ಆದ ನಂತರ ಅಲ್ಲಿ ವಾತಾವರಣ ಅಷ್ಟು ನನಗೆ ಹೊಂದಾಣಿಕೆ ಆಗದೇ ಇದ್ದ ಕಾರಣ ಮತ್ತೆ ವಾಪಸ್ ಬಂದಾಗ ನಾನು, ಇಲ್ಲ ನಿನಗೆ ಒಂದು ದೊಡ್ಡ ಕೆಲಸ ಕೊಡಬೇಕು ಅಂತ ನನ್ನ ಮೇಲೆ ಕಾರುಣ್ಯದ ರಸವನ್ನು ಹರಿಸಿ ಕೊನೆಗೆ ನನ್ನನ್ನು ಹುಬ್ಬಳ್ಳಿ ನಗರದ ಪ್ರತಿಷ್ಠಾಂತ ಅಂದರೆ ಬಹಳ ಪ್ರತಿಷ್ಠೆಯಾಗಿರುವಂಥ ಪ್ರತಿಷ್ಠಿತವಾದಂಥ ಒಂದು KSS ಅಂತ ಅಂದರೆ ಕರ್ನಾಟಕ ಶಿಕ್ಷಣ ಸೇವಾ ಸಮಿತಿ ಅನ್ನುವಂಥ PU ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜಿಗೆ ನನ್ನನ್ನು ಇಲ್ಲಿ CEO ಅಂತ ಆಯ್ಕೆ ಮಾಡುತ್ತಾರೆ. ಅಂದರೆ ಇಲ್ಲಿಯ ಮುಖ್ಯ ಆಡಳಿತಗಾರ ನೀನು ಅಂತ ನನ್ನನ್ನು ಆಯ್ಕೆ ಮಾಡಿ ಇಲ್ಲಿ ಇರುವ ಎಲ್ಲರಿಗೂ ಕೂಡ ನನ್ನ ಪ್ರತಿನಿಧಿಯಾಗಿ ನನ್ನ ಶಿಷ್ಯನನ್ನು ಇಲ್ಲಿ ಇಡ್ತಾ ಇದ್ದೇನೆ ಅಂತ ಹೇಳಿ ಈ ವ್ಯವಸ್ಥೆಯನ್ನು ಮಾಡಿ, ನಿಜವಾಗ್ಲೂ ಹೇಳ್ತೇನೆ, ನನಗೆ ಕಾಲೇಜ್ ಅಂದರೆ ಗೊತ್ತಿಲ್ಲ. ನಾವು ಓದಿದ್ದು ಸುಧಾದಿ ಗ್ರಂಥಗಳನ್ನು.
ಆದರೆ ಸ್ವಾಮಿಗಳಿಗೆ ನಮ್ಮ ಮೇಲೆ ಎಂಥ ವಿಶ್ವಾಸ ಅಂತ ಹೇಳಿದರೆ, ಆ ವಿಶ್ವಾಸದಿಂದಾಗಿ ನಮ್ಮನ್ನು ಇಲ್ಲಿ ಸೇರಿಸಿದ ನಂತರ ಅದು ಗೊತ್ತಿಲ್ಲದೆ ಅವರ ಮಂತ್ರಾಕ್ಷತೆಯ ಪ್ರಭಾವ ಅನ್ನುವಂತೆ, ನಾನು ಬರುವಾಗ ಇಲ್ಲಿ ಕಾಲೇಜಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಸುಮಾರು 25 ಜನ ವಿದ್ಯಾರ್ಥಿಗಳು ಅಂತಾದರೆ, ಇವತ್ತು ಈ ಕಾಲೇಜಲ್ಲಿ ನಾನು ಬಂದು ಈಗಾಗಲೇ 8 ವರ್ಷ ಕಳೆದಿದೆ ಇಲ್ಲಿ. ಈಗ ಈ ಕಾಲೇಜಲ್ಲಿ 500 ಜನ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ನಮ್ಮ ಸ್ವರೂಪ ಜ್ಞಾನ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಗುರುಗಳು ಪೂಜ್ಯ ಶ್ರೀಪಾದಂಗಳವರು ಅವರು ಮಂತ್ರಾಕ್ಷತೆ ಕೊಟ್ಟು ಕಳಿಸಿದರೆ ಸಾಕು, ಅದು ದೊಡ್ಡ ಅನುಗ್ರಹ ಆಗುತ್ತೆ. ಇವತ್ತು ಯಾವ ಸಮಸ್ಯೆಗಳು ಇಲ್ಲದಂತೆ ನಿಶ್ಚಿಂತೆಯಿಂದ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಿಶ್ಚಿಂತೆಯಿಂದ ಇದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀನಿ. ಇದರ ಹಿಂದೆ ನಮ್ಮ ಗುರುಗಳಾದಂಥ ಪೂಜ್ಯ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹವೇ ಕಾರಣ ಅಂತ ಹೇಳಬಹುದು. ಇದು ವಿದ್ಯಾಪೀಠದ ನೀರು ಯಾವ ಕೆಲಸ ಕೊಟ್ಟರೂ ಕೂಡ ಮಾಡಬಲ್ಲೆವು ಅನ್ನುವಂಥ ತಾಕತ್ತನ್ನು ಕೊಡುವಂಥ ಒಂದು ಸಾಮರ್ಥ್ಯ ನಮ್ಮ ಗುರುಕುಲಕ್ಕಿದೆ. ನಂತರದಲ್ಲಿ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಮುಂದುವರಿದು ನನ್ನನ್ನು ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಯನ್ನಾಗಿ ನೇಮಿಸಿ ಮುಂದುವರಿಬೇಕು ಅಂತ ಅನುಗ್ರಹವನ್ನು ಮಾಡುತ್ತಾರೆ. ಅವರ ದಕ್ಷ ಆಡಳಿತದಲ್ಲಿ, ಅವರ ಪಾದದಲ್ಲಿ ಕುಳಿತು ನಾವು ಅವರ ಅನುಗ್ರಹದಿಂದ ಇವತ್ತು ತುಂಬ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹುಬ್ಬಳ್ಳಿ ನಗರದಲ್ಲಿ ಇಂಥ ಒಂದು ಒಳ್ಳೆಯ ಕಾಲೇಜು ಅಂತ ಇಡೀ ನಗರಕ್ಕೆ ಹೆಸರುವಾಸಿಯಾಗಿರುವಂಥ ಕಾಲೇಜ್ ಆಗಿದೆ. ಇಲ್ಲಿ ಅಂದರೆ ಒಂದು ಹೇಳುತ್ತೇನೆ, ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಶಾಸ್ತ್ರಾಧ್ಯಯನವನ್ನು ಮಾಡಿ ಮಧ್ವಾಚಾರ್ಯರ ಬಗ್ಗೆ ಅತಿಯಾದ ಗಟ್ಟಿಯಾದ ನಂಬಿಕೆಯಿಂದ, ಮಧ್ವಾಚಾರ್ಯರು ವಾಯುದೇವರ ಅವತಾರ ಅನ್ನೋದನ್ನು ಗಟ್ಟಿಯಾಗಿ ನಂಬಿಕೆಯಿಂದಾಗಿ ನಾವೇನಾದರೂ ಕೂಡ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾ ಹೋದರೆ ಖಂಡಿತ ಅದು ಫಲ ಕೊಡುತ್ತೆ. ಅದಕ್ಕೆ ವಯಮೇವ ಸಾಕ್ಷಿಣಃ ಅಂತ ಹೇಳಬಹುದು. ಹಾಗೆ ನಮಗೆಲ್ಲ ಅನುಗ್ರಹ ಆಗಿದೆ. ಇಂಥ ಗುರುಗಳನ್ನು, ಇಂಥ ವಿದ್ಯಾಪೀಠವನ್ನು ಇಲ್ಲಿ ಓದಿದ್ದೇ ನಮ್ಮ ಜನ್ಮಾಂತರದ ಸುಕೃತ ಭಾಗ್ಯ ಅಂತ ಹೇಳಬಹುದು. ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಪಾಠ ಮಾಡಿದ ಎಲ್ಲ ಗುರುಗಳಿಗೂ ಕೂಡ ನಾನು ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ.